ನಾಳೆ ಕರ್ನಾಟಕ ಬಂದ್ ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಹಾಗೇ ಇದೆ. ಸೊ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕವನ್ನು ಬಂದ್ ಮಾಡೋದಕ್ಕೆ ಮುಂದಾಗಿದ್ರು. ಬಟ್ ಈಗಿರುವಂಥ ಪ್ರಶ್ನೆ, ನಾಳೆ ಕರ್ನಾಟಕ ಬಂದ್ ಇರುತ್ತಾ ಇಲ್ವಾ ಅನ್ನೋದು. ಸಹಜವಾಗಿ ಗೊಂದಲದ ಗೂಡಾಗ್ತಾ ಇದೆ ನಾಳೆಯ ಕರ್ನಾಟಕ ಬಂದ್ ವಿಚಾರ. ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇಲ್ಲ. ಸೊ ಬಂದ್ ಮಾಡೇ ಮಾಡ್ತೀವಿ ಅಂಥೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. 13ನೇ ತಾರೀಕಿಗೆ ಎನಿ ಕಂಡೀಷನ್ ಕರ್ನಾಟಕ ಬಂದ್ ಇರುತ್ತೆ ಅಂಥೇಳಿ. ಸೊ ವಾಟಾಳ್ ಬಂದ್ಗೆ ಸಂಘಟನೆಗಳು ಅಂತೂ ಬೆಂಬಲವನ್ನು ಕೊಡ್ತಾ ಇಲ್ಲ. ಸೊ ವಾಟಾಳ್ ನಾಗರಾಜ್ ಬಂದ್ಗೆ ಈಗ ಸಕ್ಸಸ್ ಸಿಗತ್ತಾ ಇಲ್ಲ ಅನ್ನುವಂಥದ್ದು ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ, ಅಂದರೆ ಈ ಕ್ಷಣದವರೆಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಬಹುಶಃ ಕರ್ನಾಟಕ ಬಂದ್ ಆಗೋದು ತೀರಾ ಕಮ್ಮಿ ಅಂತ ಅನಿಸುತ್ತೆ. ಯಾಕೆ ಬಂದ್ ಮಾಡಲಿಕ್ಕೆ ಮುಂದಾಗಿದ್ದು ಅಂದರೆ ಕಾವೇರಿ ನೀರಿನ ವಿಚಾರವಾಗಿ. ಬಟ್ ಬೇರೆ ಬೇರೆ ಸಂಘಟನೆಗಳಂತೂ ಬೆಂಬಲ ಕೊಡ್ತಾ ಇಲ್ಲ, ರೆಡಿ ಇಲ್ಲ. ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಆದೇಶ ಬಂದಾಗ ಆಗ ಏನು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿದರು. ಆದರೆ ಇದೀಗ ಏನು ಬಂದಿಂದ ಹಿಂದೆ ಸರಿಯುವಂಥ ಮಾತುಗಳನ್ನು ಆಡ್ತಿದ್ದಾರೆ. ನಿಮ್ಮ ಜೊತೆ ಇದ್ದಾರೆ ಪ್ರವೀಣ್ ಶೆಟ್ಟಿ ಅವರು. ಒಂದೇ ಮಾತಾಡ್ಸೋಣ ಸರ್. ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳಾಯಿತು, ಏನೆಲ್ಲ ತೀರ್ಮಾನ ಕೈಗೊಂಡಿ ಸರ್? ಸಭೆಯಲ್ಲಿ ಎಲ್ಲ ಒಟ್ಟಿಗೆ ನಾಳೆಯ ಬಂದನ್ನು ಬಿಟ್ಟು ಹೋರಾಟವನ್ನು ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿವಿ. ಅದಾದಮೇಲೆ ಸರ್ಕಾರ ನೀರನ್ನು ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಅದನ್ನೆಲ್ಲ ಕಾದು ನೋಡುವಂಥ ತಂತ್ರವನ್ನು ನಾವು ಮಾಡ್ತಾಯಿದ್ದೀವಿ. ಕರೆ ನೀಡಿದಾಗ ಕನ್ನಡ ಒಕ್ಕೂಟ ಸಂಘಗಳೆಲ್ಲ ಒಟ್ಟಿಗೆ ಇದ್ದು ಬಂದ್ಗೆ ಕರೆಯನ್ನು ನೀಡಿದ್ವಿ. ಈಗ ಒಬ್ಬೊಬ್ಬರಾಗಿ ನಾವು ಬಂದಿಂದ ಹಿಂದೆ ಸೇರಿಸಿದ್ದೀವಿ ಅಂತ ಮಾತನಾಡ್ತಿದ್ರೆ ಏನು ಸರ್ ಕಾರಣ? ನಾವು ಎಲ್ಲ ಒಟ್ಟಿಗೆ ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು, ಬಂದ್ ಕರೆದಿರುವಂಥದ್ದೇ ಮೊದಲನೇದಾಗಿ. ನಾವು ಆ ಸಂದರ್ಭದಲ್ಲಿ ಹೇಳಿದ್ದೀವಿ, ಡ್ಯಾಮಲ್ಲಿ ನೀರು ತುಂಬಿದರೆ ಬಂದಿಲ್ಲ ಅಂತ ಹೇಳಿದ್ದೀವಿ. ಮತ್ತು ಸರ್ಕಾರ ನೀರು ಬಿಟ್ಟಿಲ್ಲ ಅಂತ ಹೇಳಿದರೆ ಬಂದ್ ಕರೆ ಕೊಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ಆದರೆ ಅದಾದಮೇಲೆ ಹೇರಳವಾಗಿ ಮಳೆ ಬಂದು ಡ್ಯಾಮ್ ತುಂಬ್ತಾ ಇದೆ, ತಮಿಳುನಾಡಿಗೆ ನೀರು ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ CWMA ಮತ್ತು CWRC ಅವರು ಮತ್ತೆ 12,000 ಕ್ಯೂಸೆಕ್ ನೀರನ್ನು ಬಿಡಿ ಅಂತ ಹೇಳಿರೋದನ್ನ ತೀವ್ರವಾಗಿ ವಿರೋಧಿಸುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಅವೆರಡೂ ಸಹ ತಮಿಳುನಾಡಿನ ಏಜೆಂಟ್ರ ಥರ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧಿಕಾರಿಗಳು ಸುಪ್ರೀಂ ಕೋರ್ಟಲ್ಲಿ ಸರಿಯಾದ ವಾದವನ್ನು ಮಂಡಿಸೋದ್ರ ಮುಖಾಂತರ ಕರ್ನಾಟಕಕ್ಕೆ ನ್ಯಾಯವನ್ನು ಕೊಡಿಸ್ಬೇಕನ್ನೋಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಒಂದು ಕಡೆ ವಾಟಾಳ್ ನಾಗರಾಜ್ ಅವರು ಬಂದು ಮಾಡೇ ಮಾಡ್ತೀವಿ ಅಂತ ಕೂತಿದ್ದಾರೆ. ಇಲ್ಲಿ ನೀವು ಬಂದಿಂದ ಹಿಂದೆ ಸರಿಯೋ ಮಾತಾಡ್ತಿದ್ದೀರಾ. ಯಾಕೆ ಸರ್ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ವಾ? ವಾಟಾಳ್ ಅವರ ಜೊತೆ ಯಾವಲ್ಲೂ ನಮ್ಮ ಹೋರಾಟಕ್ಕೆ, ನಾವು ಅವರ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀವಿ. ವಾಟಾಳ್ ಅವ್ರ ಜೊತೆ ಯಾವಲ್ಲೂ ಇದ್ದೀವಿ, ಎಲ್ಲ ಹೋರಾಟಕ್ಕೂ ಅವ್ರಿಗೆ ಬೆಂಬಲವನ್ನು ಕೊಡ್ತೀವಿ. ಈಗಾಗಲೇ CWMA ಮತ್ತು CWRC ಏನಿದೆ ಅದು ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ರೀತಿಯಲ್ಲಿ ಏನು ಆದೇಶ ಕೊಟ್ಗಳು ಬರ್ತಿದೆ. ಈ ಆದೇಶಕ್ಕೆ ನಿಮ್ಮ ಯಾವ ರೀತಿ ಸ್ವರೂಪದಲ್ಲಿ ಹೋರಾಟಗಳಿರ್ತವೆ ಸರ್? ನೀರು ಬಿಟ್ಟಿದೆ ಆದರೆ ಹೇಳಿದ್ದೀವಲ್ಲ, ನೀರು ಬಿಟ್ಟರೆ ತೀವ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಒಂದು ಕಡೆ DK ಶಿವಕುಮಾರ್ ಅವರು ಮನವಿ ಮಾಡಿದ ನಂತರದಲ್ಲಿ ಕನ್ನಡ ಪರ ಸಂಘಟನೆಗಳು ಸೈಲೆಂಟ್ ಆದವು, ಬಂದಿಂದ ಹಿಂದೆ ಸರಿದು ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ನೀರು ತುಂಬಿದವಾಗ ನೀರು ಬಿಡಲ್ಲ ಆವಾಗ ನಾವು ಯಾರು ಹೋರಾಟ ಮಾಡೋಕ್ಕಾಗಲ್ಲ. ನೀರು ಬಿಟ್ಟಿದೆ ಆದರೆ ಮುಖ್ಯಮಂತ್ರಿ ವಿರೋಧನೂ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಸರ್, ನಾಳೆಯ ಕೊನೆ ಪ್ರಶ್ನೆ, ನಾಳೆಯ ಏನು ಬಂದೇನಿದೆ ಅದು ಬಂದು ನಡೆಯುತ್ತಾ ಇಲ್ವಾ ಅನ್ನೋದಕ್ಕೆ ಜನರಲ್ಲಿ ಗೊಂದಲ ಇದೆ. ಅದಕ್ಕೆ ಉತ್ತರ ಸರ್? ವಾಟಾಳ್ ಅವರೇ ಕೊಡ್ತಾರೆ ಅದಕ್ಕೆ ಉತ್ತರ. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.